ರಾಹುಲ್ ಜೊತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಿಹಾರದ ಪಾಲಿಟಿಕ್ಸ್ ಬಿಹಾರ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಹುಲ್ ಮುಂದೆ ಸಿಎಂ ಡಿಸಿಎಂ ಟೀಮ್ ನಿಂದ ದೂರ ಹೋಗಿದ್ಯಂತೆ. ಬಿಹಾರದಲ್ಲಿ ರಾಹುಲ್ ಪಾದಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಕೂಡ ಭಾಗಿಯಾಗಿದ್ದಾರೆ. ಒಬ್ಬರಿಂದ ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು, ಮತ್ತೊಬ್ಬರಿಂದ ಸಿಎಂ ಸ್ಥಾನವನ್ನ ಪಡೆಯೋಕೆ ಕಸರತ್ತುಗಳು ಜೋರಾಗಿ ನಡೆದಿದೆ. ಅಲ್ಲೂ ಕೂಡ ರಾಹುಲ್ ಗಾಂಧಿ ಜೊತೆ ಪಾದಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಡಿಕೆಶಿ ಜೊತೆ ಶಾಸಕರ ಟೀಮ್ ಕೂಡ ಹೆಜ್ಜೆ ಹಾಕಿದೆ. ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಯೋಚಿಸ್ತಾ ಇದ್ದಾರಾ? ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ರಾಹುಲ್ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡೋಕೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸಿದ್ಧತೆಯನ್ನು ನಡೆಸಿದೆಯಂತೆ. ಬುಧವಾರದ ಬಳಿಕ ಬಿಹಾರ ಪಾದಯಾತ್ರೆಗೆ ಸಿಎಂ ಹೋಗ್ತಾ ಇದ್ದಾರೆ. ಇದೇ ವೇಳೆ ರಾಜಣ್ಣ ಪ್ರಕರಣದ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಯಾತ್ರೆಯಲ್ಲಿ ಶಾಸಕರೊಂದಿಗೆ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿರೋದು ಕುತೂಹಲ ಮೂಡಿಸ್ತಾ ಇದೆ. ಈಗ ಚುನಾವಣಾ ಆಯೋಗದ ವಿರುದ್ಧ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆ ಅಂತ ನಡೆಸ್ತಾ ಇದ್ದಾರಲ್ವಾ, ರಾಹುಲ್ ಗಾಂಧಿ ಪಾಲ್ಗೊಳ್ತಾ ಇದ್ದಾರೆ. ಇವರು ಕೂಡ ಅದರಲ್ಲಿ ಪಾಲ್ಗೊಳ್ಳುವ ನೆಪವನ್ನ ಇಟ್ಕೊಂಡು ತಮ್ಮ ತಮ್ಮ ಬೇಡಿಕೆಗಳು ಏನಿದೆ, ಸರ್ ಹಿಂಗೆ ಸರ್ ನೀವು ಅವಾಗ ಏನು ಹೇಳಿದ್ರೆ ಅದನ್ನು ಮಾಡಿಕೊಡಿ, ನೆರವೇರಿಸ್ಕೊಡಿ ಅನ್ನುವಂತಹ ತಮ್ಮ ಬೇಡಿಕೆನ ಡಿಕೆ ಶಿವಕುಮಾರ್ ಮತ್ತು ಆ್ಯಂಡ್ ಟೀಮ್ ಇಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ. ಅಂಡ್ ಸಿದ್ದರಾಮಯ್ಯನೂ ಸುಮ್ಮನಾಗಲ್ಲ. ಒಬ್ಬರು ಸಿಎಂ ಸ್ಥಾನವನ್ನು ಉಳಿಸ್ಕೊಳ್ಳುವ ಪ್ರಯತ್ನ, ಮತ್ತೊಬ್ಬರು ಅದನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಅಂದರೆ ಈಗ ಏನು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅವರ ನೇತೃತ್ವದಲ್ಲೇ ಮತ ಅಧಿಕಾರ ಯಾತ್ರೆ ಅಂತ ಬಿಹಾರದಲ್ಲಿ ಆಗ್ತಾ ಇದೆ. ಅದಕ್ಕೆ ಡಿಕೆ ಶಿವಕುಮಾರ್ ತಮ್ಮ ಟೀಮನ್ನು ಕರ್ಕೊಂಡೋಗಿ ಭಾಗಿಯಾಗಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಏನೆಲ್ಲ ಚರ್ಚೆ ಆಯಿತು, ಏನಾದರೂ ಅಭಯ ಕೊಟ್ರ ರಾಹುಲ್ ಗಾಂಧಿ ಅನ್ನೋದು. ಇದೀಗ ಶಾಸಕರಾದ ಶ್ರೀನಿವಾಸ್ ಮಾನೆ, ಬಾಬಾ ಸಾಹೇಬ್ ಪಾಟೀಲ್, ರಿಜ್ವಾನ್ ಅರ್ಷದ್, ಬಿಎಂ ನಾಗರಾಜ್, ರಾಜು ಸೇಠ್, ನಯನಾ ಮೋಟಮ್ಮ, ಅಶೋಕ್ ಪಟ್ಟಣ್, ಬಸನಗೌಡ ಬಾದರ್ಲಿ, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ, ಹಿಂಗೆ ಒಂದು ಟೀಮನ್ನು ಕಟ್ಕೊಂಡು ಬಿಹಾರಕ್ಕೆ ಹೋಗಿದ್ರು. ಯಾರು? ಇದೇ ಡಿಕೆ ಶಿವಕುಮಾರ್. ಕಾರಣ ಏನಪ್ಪಾ ಅಂದ್ರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ ಅಧಿಕಾರ ಯಾತ್ರೆ ಅಂತ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಯನಾ ಮೋಟಮ್ಮ ಸೇರಿದಂತೆ ಇನ್ನೂ ಹಲವರು ಫೋಟೋಸ್ಗಳನ್ನ ಡಿಕೆ ಶಿವಕುಮಾರ್ ಜೊತೆಗೆ ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗ್ತಾ ಇರೋ ಫೋಟೋಗಳನ್ನು ಹಂಚ್ಕೊಂಡಿದ್ದಾರೆ. ದೆಹಲಿಗೆ ತೆರಳೋ ಮುನ್ನ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ರು, ಯಾತ್ರೆ ನೋಡಬೇಕು ಅಂತ ಶಾಸಕರು ಬಯಸಿದ್ರು, ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಅದು ಬರೀ ಯಾತ್ರೆ ನೋಡುವ ಸಲುವಾಗಿ ಹೋಗಿದ್ದ ಅಥವಾ ತಮ್ಮ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ ಅನ್ನುವ ಕುತೂಹಲ ಇದೆ. ಈಗೇನು ಆಗಸ್ಟ್ ಕ್ರಾಂತಿ ಅಂದ್ರು, ಸದ್ಯಕ್ಕೇನು ಕಾಣಲಿಲ್ಲ. ರಾಜಣ್ಣ ಅವ್ರನ್ನ ಆ ಪರಿಸ್ಥಿತಿಗೆ ತಂದಿದ್ದು ಬಿಟ್ರೆ ಇನ್ಯಾವ ಕ್ರಾಂತಿನೂ ಕಂಡಿಲ್ಲ ಕಾಂಗ್ರೆಸ್ನಲ್ಲಿ. ಇದರ ನಡುವೆ ನವೆಂಬರ್ನಲ್ಲಿ ಏನಾದರೂ ಕ್ರಾಂತಿ ಆಗುತ್ತಾ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲೀಗ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಮತ ಅಧಿಕಾರ ಅನ್ನುವ ಯಾತ್ರೆ ಕೇವಲ ನೆಪ ಮಾತ್ರನ? ರಾಜ್ಯದ ಡಿಕೆ ಶಿವಕುಮಾರ್ ಬಣಕ್ಕೆ ಏನ್ ಚರ್ಚೆ ಆಗಿರ್ಬೋದು? ವಿದ್ಯಾ, ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣೆಯನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಿರೋದ್ರಿಂದ ಬಿಹಾರದಲ್ಲಿ ಇಂಡಿ ಒಕ್ಕೂಟ ಗೆಲ್ಲಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳೆಲ್ಲರೂ ಕೂಡ ಬಿಹಾರದಲ್ಲಿ ಪಾದಯಾತ್ರೆ ಮಾಡ್ತಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಎಐಸಿಸಿ ಇಂದ ಸೂಚನೆ ಬಂದಿದೆ. ಹೀಗಾಗಿ ನಿನ್ನೆ ಮತ್ತೆ ಇವತ್ತು 2 ದಿನಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಹಾಗೂ ಸುಮಾರು 20ಕ್ಕೂ ಅಧಿಕ ಶಾಸಕರು ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಹೋಗಿದ್ದಾರೆ. ನಿನ್ನೆ ತಡರಾತ್ರಿಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತಹ ಈ ಒಂದು ಟೀಮ್ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು. ಅದೇ ರೀತಿ ಮುಂದಿನ ವಾರ ಸಿದ್ದರಾಮಯ್ಯ ಅವರು ಕೂಡ ಬುಧವಾರದ ಬಳಿಕ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದೆ. ಒಟ್ಟಾರೆ ಎರಡೂ ಟೀಮ್ಗಳು ಕೂಡ ರಾಜ್ಯದಲ್ಲಿ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಆದಂತಹ ರಾಜಣ್ಣ ಕಿಕ್ಔಟ್ ಪ್ರಕರಣ ಆಗಿರ್ಬೋದು, ಅದಾದ ಬಳಿಕ ಆಗ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದರಲ್ಲೂ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಾಗ ಸಿದ್ದರಾಮಯ್ಯ ಅವರು ಮಾಡಿದಂತ ಒಂದು ಸರ್ಕಸ್, ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿದಂತ ಒಂದು ಸರ್ಕಸ್
ಅದೆಲ್ಲದರ ಹೊರತಾಗಿನೂ ಕೂಡ ಅವರನ್ನ ಅನಿವಾರ್ಯವಾಗಿ ಸಂಪುಟದಿಂದ ಕೈ ಬಿಡಲೇಬೇಕಾದಂತ ಒಂದು ಪರಿಸ್ಥಿತಿ ಬಂದಿತ್ತು. ಆದ್ರೆ ಇದರ ಹಿಂದೆ 3 ನಾಯಕರು ಇದ್ದಾರೆ ಅನ್ನುವಂಥದ್ದನ್ನ ರಾಜಣ್ಣ ಅವರು ನೇರವಾಗಿ ಮಾಧ್ಯಮಗಳ ಮೂಲಕವೇ ಹೇಳಿದ್ರು. ಅದನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಬಿಹಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಕೂಡ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಹಜವಾಗಿ ಚರ್ಚೆ ಆಗೇ ಆಗುತ್ತೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದು ಆಸೆಯನ್ನು ಕೂಡ ಕಾಣ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಪದೇ ಪದೇ ಮಾಡ್ಕೊಳ್ತಾ ಇದ್ದಾರೆ. ಅವರ ಬಣದವರು ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತ ಒಂದು ಪಟ್ಟ ನೀಡಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಬಹುದು. ಅದಾದ ಬಳಿಕ ರಾಹುಲ್ ಗಾಂಧಿಯ ಭೇಟಿಗೆ ಹೋಗ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹ ಸಿದ್ದರಾಮಯ್ಯ ಅವರು ರಾಜಣ್ಣ ಪ್ರಕರಣ ಸೇರಿದಂತೆ ಹಾಗೂ ಈ 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು ಅದನ್ನು ಕೂಡ ಮಾಡುವಂತ ಒಂದು ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ಹೀಗಾಗಿ ಬಿಹಾರ ಪಾದಯಾತ್ರೆ ಪಾಲಿಟಿಕ್ಸ್ ಅಲ್ಲಿ ರಾಜ್ಯದ ಪಾಲಿಟಿಕ್ಸ್ ಹೆಚ್ಚು ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದ್ದೇ ಇರುತ್ತೆ ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಇದೇ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ಹೈಕಮಾಂಡ್ ಬಳಿ ಹೋಗಿದ್ದಾರೆ, ಅಂದರೆ ಡೆಲ್ಲಿಗೆ. ರಾಜ್ಯಕ್ಕೆ ನಾಯಕರುಗಳು ಬಂದಾಗಲೂ ಪ್ರಸ್ತಾಪ ಮಾಡಿದ್ದಾರೆ, ಬಟ್ ಅವಾಗಿನ ಸೊಪ್ಪು ಹಾಕಿಲ್ಲ. ಬಟ್ ಈಗೇನಾಗುತ್ತೆ ಗೊತ್ತಿಲ್ಲ, ನೋಡೋಣ.